ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಿನ್ನೆಯ ಒಂದು ತರಗತಿಯಲ್ಲಿ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಆ ಚಾಪ್ಟರ್ನ ನಾವು ಸ್ಟಡಿ ಮಾಡಿದ್ವಿ. ದಟ್ ಕಂಪ್ಲೀಟ್ಸ್ cell cycle and cell division with the study of meiotic cell division. Meiosis cell division ನೊಂದಿಗೆ cell cycle cell division ಅನ್ನುವಂತಹ ಒಂದು ಆ ಚಾಪ್ಟರ್ ನಿನ್ನೆಯ ಒಂದು ತರಗತಿಯಲ್ಲಿ ಕಂಪ್ಲೀಟ್ ಆಯಿತು. Now in today's class we move on to the new chapter, that is the new unit, that is plant physiology. In plant physiology, that unit includes 4 chapters. Among 4, 2 chapters are deleted. ಈಗ ಏನು ನೆಕ್ಸ್ಟ್ ನಾವು ಸ್ಟಡಿ ಮಾಡಬೇಕಾಗಿರುವಂಥದ್ದು ಇನ್ನೊಂದು ಯೂನಿಟ್ ಪ್ಲಾಂಟ್ ಫಿಸಿಯಾಲಜಿ. ಇದರಲ್ಲಿ 4 ಚಾಪ್ಟರ್ಸ್ ಇದೆ. ಆ 4 ಚಾಪ್ಟರ್ಸಲ್ಲಿ 2 ಚಾಪ್ಟರ್ನ ಡಿಲೀಟ್ ಮಾಡಿದ್ದಾರೆ. ನಿಮಗೆಲ್ಲ ಕಾರಣ ಗೊತ್ತೇ ಇದೆ. ರಿಟೈನ್ಡ್ ಪೋರ್ಷನ್ಸ್ ಎಷ್ಟೆಷ್ಟಿದೆ ಮತ್ತು ಡಿಲೀಟೆಡ್ ಎಷ್ಟಿದೆ ಅನ್ನೋದನ್ನು ಈ ಒಂದು ಬೋರ್ಡಿಂದ ಆ ಒಂದು ಇದನ್ನು ಆನ್ಲೈನಲ್ಲಿ ಕಳಿಸಿದ್ದಾರೆ. ಅದನ್ನು ನೀವು ಆ ಕಾಪಿಯನ್ನು ಬೇಕಾದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಯಾವ್ಯಾವ ಚಾಪ್ಟರ್ಸ್ ಇದೆ ಎಂಟೈರ್ ಸಿಲೆಬಸ್ಸಲ್ಲಿ ಯಾವುದನ್ನು ಉಳಿಸ್ಕೊಂಡಿದ್ದಾರೆ, ಯಾವುದನ್ನು ಡಿಲೀಟ್ ಮಾಡಿದ್ದಾರೆ ಅನ್ನೋದು ನಿಮಗೆ ಮಾಹಿತಿ ಸಿಗ್ತದೆ. ಈಗ ಪ್ಲಾಂಟ್ ಫಿಸಿಯಾಲಜಿಗೆ ಬಂದಾಗ 4 ಚಾಪ್ಟರ್ಸ್ ಇದೆ. ಅದರಲ್ಲಿ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಅಂತ ಇದೆ, ಆಮೇಲೆ ಪ್ಲ್ಯಾಂಟ್ ನ್ಯೂಟ್ರಿಯೆಂಟ್ಸ್ ಅಂತ ಇದೆ, ಮಿನರಲ್ ನ್ಯೂಟ್ರಿಯೆಂಟ್ಸ್ ಅಂತ, ಫೋಟೋಸಿಂಥಸಿಸ್, ರೆಸ್ಪಿರೇಷನ್, ಈ 4 ಚಾಪ್ಟರ್ಸ್ ಇದೆ. ಈ 4ರಲ್ಲಿ ಪ್ಲ್ಯಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಇದೆ. 5 ಚಾಪ್ಟರ್ಸ್ ಇದೆ. 5ರಲ್ಲಿ ಅವರು 3 ಚಾಪ್ಟರ್ನ ಡಿಲೀಟ್ ಮಾಡಿದ್ದಾರೆ, 2 ಮಾತ್ರ ಉಳಿಸ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಫೋಟೋಸಿಂಥಸಿಸ್, ಸೆಕೆಂಡ್ ಒನ್ ಈಸ್ ಪ್ಲ್ಯಾಂಟ್ ರೆಸ್ಪಿರೇಷನ್. ಈ 2 ಚಾಪ್ಟರ್ಸು ಆ ಪ್ಲಾಂಟ್ ಫಿಸಿಯಾಲಜಿನಲ್ಲಿ ಉಳಿಸಿಕೊಂಡಿರುವಂತಹ ಚಾಪ್ಟರ್ಸ್. ಅದು ಅಂದರೆ ನಿಮ್ಮ ಒಂದು ಎಕ್ಸಾಮಿನೇಷನ್ ಪರ್ಪಸ್ಗೆ ಇರುವಂಥದ್ದು ಈ ವರ್ಷ, ಈ ಅಕಾಡೆಮಿಕ್ ಇಯರಲ್ಲಿ ರಿಟೈನ್ಡ್ ಚಾಪ್ಟರ್ಸ್. ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ನ್ಯೂ ಚಾಪ್ಟರ್ ವಿತ್ ನ್ಯೂ ಯೂನಿಟ್ ಪ್ಲಾಂಟ್ ಫಿಸಿಯಾಲಜಿ. ಇನ್ ಪ್ಲಾಂಟ್ ಫಿಸಿಯಾಲಜಿ we will discuss about the chapter photosynthesis. Plant photosynthesis. What is meant by photosynthesis? ಏನು ಹಾಗಂದ್ರೆ photosynthesis ಅಂದ್ರೆ ಏನು? Photo, that is light, synthesis, preparation or manufacturing. What manufacturing in plants or synthesizing in plants? So all green plants synthesized food itself, synthesized food itself in the presence of sunlight. In the presence of sunlight, that process is said to be photosynthesis. Hence plants are autotrophs. ಅದಕ್ಕಾಗಿಯೇ ನಾವು ಸಸ್ಯಗಳನ್ನು ಆಟೋಟ್ರೋಫ್ಸ್ ಅಂತ ಕರಿತೇವೆ. ಯಾಕೆ ಅಂದಾಗ ಪ್ರತಿ ಸಸ್ಯನೂ ಕೂಡ ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ಆಹಾರವನ್ನು ತಯಾರಿಸುತ್ತೆ. ಆ ಆಹಾರ ತಯಾರಿಕೆಯ ಕ್ರಿಯೆಯನ್ನು ನಾವು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ. ಅದನ್ನೇ ನಾವು ಇಂಗ್ಲಿಷ್ನಲ್ಲಿ ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಫೋಟೋ ಅಂದರೆ ಲೈಟ್, ಸಿಂಥಸಿಸ್ ದಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಸಿಂಥಸೈಸಿಂಗ್ ಆಫ್ ಫುಡ್, ಇದನ್ನು ಫೋಟೋಸಿಂಥಸಿಸ್ ಅಂತ ಹೇಳ್ತೇವೆ. ಪ್ರತಿಯೊಂದು ಗ್ರೀನ್ ಪ್ಲಾಂಟ್ಸು ಕೂಡ ಆಟೋಟ್ರೋಫ್ ಆಗಿದೆ. ತನ್ನಷ್ಟಕ್ಕೆ ತಾನೇ ಆಹಾರವನ್ನು ತಯಾರಿಸುವಂತಹ ಒಂದು ಕೆಪಾಸಿಟಿಯನ್ನು, ಎಬಿಲಿಟಿಯನ್ನು ಪಡ್ಕೊಂಡಿದೆ. ಸೊ ಆಲ್ ಪ್ಲಾಂಟ್ಸ್ ಆರ್ ಆಟೋಟ್ರೋಫ್ಸ್ ಎಕ್ಸೆಪ್ಟ್ ಸಮ್ ಸ್ಪೀಶೀಸ್, ಕೆಲವನ್ನ ಹೊರತುಪಡಿಸಿ. ಇನ್ ಫೋಟೋಸಿಂಥಸಿಸ್, ದಿ ಡೆಫಿನಿಷನ್ ಫಾರ್ ಫೋಟೋಸಿಂಥಸಿಸ್, ಹಾಗಾದರೆ ನಾವು ಏನಂತ ಅದನ್ನು ಸಮರ್ಥಿಸಬಹುದು? ಫೋಟೋಸಿಂಥಸಿಸ್ ಅಂದರೆ ಆಹಾರ ತಯಾರಿಕೆ ಕ್ರಿಯೆ ಸಸ್ಯಗಳಲ್ಲಿ, ಇದನ್ನು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತ ನಾವು ಕರೀತೇವೆ. ಏನಂತ ಸಮರ್ಥಿಸಬಹುದು? ವಾಟ್ ಇಸ್ ದ ಡೆಫಿನಿಷನ್ ಫಾರ್ ಫೋಟೋಸಿಂಥಸಿಸ್?
So green plants prepared or synthesized food using carbon dioxide and water in the presence of sunlight. In the presence of sunlight to prepare sugar or carbohydrate, glucose. This process is called photosynthesis. ಏನಂತ ಡಿಫೈನ್ ಮಾಡ್ತೀವಿ ಅಂದರೆ ಪ್ಲಾಂಟ್ಸ್ ಪ್ರಿಪೇರ್ಡ್ ಫುಡ್ ಯೂಸಿಂಗ್ CO2 ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಏನನ್ನ ಪಡ್ಕೊಳ್ಳುತ್ತೆ ಅದು? ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಇನ್ ದಿ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಯಾವುದರ ಮೂಲಕ ಅಂದಾಗ ಏನು ಸೂರ್ಯನ ಬೆಳಕಿದೆ ಅದರ ಮೂಲಕ ಬೆಳಗಿನ ವೇಳೆಯಲ್ಲಿ ಆಹಾರವನ್ನು ತಯಾರಿಸಿಕೊಳ್ತದೆ. ಸೊ ಫೋಟೋಸಿಂಥಸಿಸ್ ಪ್ರಾಸೆಸ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ ಡೇ ಟೈಮ್ ಇನ್ ದಿ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಬೆಳಗಿನ ವೇಳೆಯಲ್ಲಿ ನಾವು ಸೂರ್ಯನ ಬೆಳಕನ್ನು ನೋಡುವಂಥದ್ದು. ಈ ವೇಳೆಯಲ್ಲಿ ಎಲ್ಲಿವರೆಗೂ ಸೂರ್ಯನ ಬೆಳಕಿರುತ್ತೋ ಅಲ್ಲಿವರೆಗೂ ಸಸ್ಯದಲ್ಲಿ ಈ ಪ್ರಾಸೆಸ್ಸು ಕಂಟಿನ್ಯೂಸ್ ಆಗಿ ನಡೆಯುತ್ತೆ, ಫೋಟೋಸಿಂಥಸಿಸ್. ಈ ಫೋಟೋಸಿಂಥಸಿಸ್ ಅಲ್ಲಿ ಪ್ರತಿಯೊಂದು ಸಸ್ಯನೂ ಕೂಡ ಆಹಾರವನ್ನು ತಯಾರಿಸಿಕೊಳ್ತದೆ. ಸೊ ಇಟ್ ಸೆಲ್ಫ್ ಪ್ರಿಪೇರ್ಡ್ ಫುಡ್. ದಿ ಫುಡ್ ಇನ್ ದಿ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್, ದಟ್ ಈಸ್ ಗ್ಲೂಕೋಸ್. ಯಾವ ರೀತಿ ಫುಡ್ ಅನ್ನು ತಯಾರಿಸಿಕೊಳ್ಳುತ್ತದೋ ಗ್ಲೂಕೋಸ್, ಕಾರ್ಬೋಹೈಡ್ರೇಟ್ ಅನ್ನ ಸಿಂಥಸೈಸ್ ಮಾಡ್ತದೆ. ಅಂಟಿಲ್ ದಿ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ತಯಾರು ಮಾಡ್ಕೊಳ್ತದೆ. ಇದನ್ನ ನಾವು ಫೋಟೋಸಿಂಥಸಿಸ್ ಅಂತ ಕರಿತೇವೆ. ಡೆಫಿನಿಷನ್ ಫಾರ್ ಫೋಟೋಸಿಂಥಸಿಸ್. Then what are the requirements for photosynthesis process? Plants required for photosynthesis are carbon dioxide, water and sunlight. These are three requirements for photosynthesis. ಆ ಫೋಟೋಸಿಂಥಸಿಸ್ಗೆ ಏನೆಲ್ಲ ಬೇಕಾಗ್ತದೆ ಮಟೀರಿಯಲ್ಸ್ ಅದಕ್ಕೆ ಅಂದಾಗ, ಅವಶ್ಯಕತೆ ಏನೇನಿದೆ ಅದಕ್ಕೆ ಅಂದಾಗ, ಒಂದು ಕಾರ್ಬನ್ ಡೈಆಕ್ಸೈಡ್ CO2 ಅಂತ ಹೇಳ್ತೇವೆ. ಎರಡನೇದಾಗಿ ವಾಟರ್ H2O and third one is light ಅಂತ ಕರಿತೇವೆ. Third one is light ಅಂತ ಕರಿತೇವೆ. Light nothing but sunlight. That is electromagnetic spectrum ಅಂತ ಕರಿತೇವೆ. That is visible light. The main source of visible light is sun. ಸೂರ್ಯನಿಂದ ಬರ್ತಕ್ಕಂಥ ಲೈಟ್ ಏನಿದೆ ದಟ್ ಈಸ್ ವಿಸಿಬಲ್ ಲೈಟ್ ಅಂತ ಕರಿತೇವೆ. ಈ ಮೂರು ರಿಕ್ವೈರ್ಮೆಂಟ್ಸ್ ಬೇಕಾಗ್ತದೆ ಫೋಟೋಸಿಂಥಸಿಸ್ಗೆ. ಒನ್ ಈಸ್ ಕಾರ್ಬನ್ ಡೈಆಕ್ಸೈಡ್, ಸೆಕೆಂಡ್ ಒನ್ ಈಸ್ ವಾಟರ್ ಅಂಡ್ ಥರ್ಡ್ ಒನ್ ಈಸ್ ಲೈಟ್. ದೆನ್ ವಾಟ್ ದೇ ಪ್ರಿಪೇರ್ಡ್? ದೇ ಪ್ರಿಪೇರ್ಡ್ ಫುಡ್ ದಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್, ನಥಿಂಗ್ ಬಟ್ ಗ್ಲೂಕೋಸ್. ಇವೆಲ್ಲವನ್ನ ಬಳಸ್ಕೊಂಡು ಏನನ್ನ ತಯಾರು ಮಾಡುತ್ತೆ? ಆಹಾರ. ಆಹಾರ ಯಾವ ರೂಪದಲ್ಲಿ ತಯಾರು ಮಾಡುತ್ತೆ? ಕಾರ್ಬೋಹೈಡ್ರೇಟ್, ಶರ್ಕರ ಪಿಷ್ಟ, ಅದು ಗ್ಲೂಕೋಸ್ ಆಗಿ ತಯಾರು ಮಾಡುತ್ತದೆ ಸಸ್ಯಗಳು. ಇದು ರಿಕ್ವೈರ್ಮೆಂಟ್ಸ್ ಆಯಿತು. ದೆನ್ ಕಾರ್ಬನ್ ಡೈಆಕ್ಸೈಡ್ ನಮ್ಗೆ ಎಲ್ಲಿಂದ ಸಿಗ್ತದೆ? ಸೊ ದಿ ಅವೈಲಬಿಲಿಟಿ ಆರ್ ದಿ ಸೋರ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದಿ ಅಟ್ಮಾಸ್ಫಿಯರ್. ಸಸ್ಯಗಳು CO2 ಅನ್ನ ವಾತಾವರಣದಿಂದ ಪಡ್ಕೊಳ್ತದೆ. ಈ CO2 ಅನ್ನೋದು ನಮಗೆ ಎಲ್ಲಿಂದ ಸಿಗುತ್ತೆ? ಅದರ ಸೋರ್ಸ್ ಎಲ್ಲಿದೆ? ವಾತಾವರಣದಲ್ಲಿದೆ, ಅಟ್ಮಾಸ್ಫಿಯರ್ ಅಲ್ಲಿದೆ. ಹಾಗೆ ವಾಟರ್ ಫ್ರಮ್ ದಿ ಸಾಯಿಲ್. ಎಲ್ಲಿಂದ ಸಿಗುತ್ತೆ ವಾಟರ್ ನಮಗೆ? ಆ ಸಸ್ಯಗಳಿಗೆ ಸಾಯಿಲ್ ಇಂದ ಸಿಗ್ತದೆ. ಸೊ ದಿ ರೈನ್ ವಾಟರ್ ಸೆಟಲ್ಡ್ ಅಟ್ the underground part of the soil, then that water converted into compound water, that is the composition of mineral salts and other matter. So that water is called compound water, absorbed by roots of plants. ಸಸ್ಯದ ಬೇರುಗಳು ಹೀರ್ಕೊಳ್ತದೆ. then transport or translocate that
water through xylem elements for the leaves and other parts of the stem. ಈಗ H2O ವಾಟರ್ ಎಲ್ಲಿಂದ ಸಿಗುತ್ತೆ ಅಂದಾಗ ಮಳೆಯಿಂದ ಬಂದಂತಹ ನೀರು ಭೂಮಿಯ ಒಳಭಾಗದಲ್ಲಿ ಶೇಖರವಾಗ್ತದೆ. ಆ ನೀರು ಒಳಭಾಗದಲ್ಲಿ ಹೋದಾಗ ಲವಣ, ಖನಿಜ, ಇತರೆ ರಾಸಾಯನಿಕ ವಸ್ತುಗಳೊಂದಿಗೆ ಸಂಯೋಜನೆಗೊಂಡು ಕಾಂಪೌಂಡ್ ವಾಟರ್ ಆಗ್ತದೆ. ಅದು ಅಂಥ ವಾಟರನ್ನು ಪ್ರತಿ ಸಸ್ಯದ ಬೇರುಗಳೇನು ಮಾಡುತ್ತೆ, ಹೀರ್ಕೊಂಡು ಅದನ್ನ ಮೇಲ್ಗಡೆಗೆ ಅಂದರೆ ಶೂಟ್ ಪಾರ್ಟಿಗೆ ಕಳಿಸ್ಕೊಡ್ತದೆ, ಟ್ರಾನ್ಸ್ಲೋಕೇಟ್ ಮಾಡ್ತದೆ. ಯಾವುದ್ರ ಮೂಲಕ ಅಂದಾಗ ಸಸ್ಯದಲ್ಲಿ ನೀರನ್ನ ಆ ರೀತಿ ಸರಬರಾಜು ಮಾಡುವಂತಹ ಎಲಿಮೆಂಟ್ ಯಾವುದು ಅಂದಾಗ xylem ಎಲಿಮೆಂಟ್ಸ್. ಸೊ xylem ಎಲಿಮೆಂಟ್ಸ್ ಆಲ್ಸೋ ಕಾಲ್ಡ್ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ. xylem ನಥಿಂಗ್ ಬಟ್ ದಿ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅದು ಸಸ್ಯದಲ್ಲಿ ಬರುವಂತಹ ಟಿಶ್ಯೂಸ್. xylem and phloem. Simple tissues are parenchyma, sclerenchyma, erenchyma and collenchyma. Simple permanent tissues. Complex permanent tissues are xylem and phloem. So through xylem elements that water translocate or transfer to the shoot system. ಬೇರುಗಳ ಸಹಾಯದಿಂದ ಏನಾಗ್ತದೆ, xylem ಎಲಿಮೆಂಟ್ಸ್ಗಳ ಮೂಲಕ ಬೇರಿನಿಂದ ಕೆಳದಿಂದ ಭೂಮಿಯ ಒಳಭಾಗದಲ್ಲಿರ್ತಕ್ಕಂಥ ನೀರನ್ನು ಹೀರ್ಕೊಂಡು ಆ xylem ಎಲಿಮೆಂಟ್ಸ್ ಮೂಲಕ ಏನಾಗುತ್ತೆ, ಅದನ್ನು ಟ್ರಾನ್ಸ್ಲೋಕೇಟ್ ಮಾಡ್ತದೆ. ಸೊ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತದೆ. ಹೀಗೆ ಸಸ್ಯದಲ್ಲಿ ಆ ಒಂದು ಏನು ನೀರು ಆ ಫೋಟೋಸಿಂಥಸಿಸ್ಗೆ ಅವಶ್ಯಕವಾಗಿ ಸಿಗುತ್ತೆ, ಆ ಸೋರ್ಸು ಸಿಗ್ತದೆ. ದೆನ್ photosynthesis takes place at what site of the plant or which site of the plant body. ಹಾಗಾದ್ರೆ ಫೋಟೋಸಿಂಥಸಿಸ್ ಒಂದು ಸಸ್ಯದಲ್ಲಿ ಯಾವ ಭಾಗದಲ್ಲಾಗುತ್ತೆ ಅಂದಾಗ ಲೀವ್ಸ್ ಅಂತ ಹೇಳ್ತೇವೆ. ಲೀವ್ಸ್ ಆರ್ ಮೇನ್ ಸೈಟ್ ಫಾರ್ ಫೋಟೋಸಿಂಥಸಿಸ್. ಎಲೆಗಳು ಏನಿದೆ, ಈ ಎಲೆಗಳ ಭಾಗದಲ್ಲಿ ಈ ಫೋಟೋಸಿಂಥಸಿಸ್ ಅನ್ನುವಂತಹ ಕ್ರಿಯೆ, ಆ ಒಂದು ಪ್ರಾಸೆಸ್ ನಡೆಯುತ್ತೆ, ಬೆಳಗಿನ ವೇಳೆಯಲ್ಲಿ ನಡೆಯುತ್ತೆ. ಹಾಗಾಗಿ ಆ ಎಲೆಗಳಲ್ಲಿ ಇರ್ತಕ್ಕಂತಹ ಕ್ಲೋರೋಪ್ಲಾಸ್ಟ್ ಏನಿದೆ ಅದರಲ್ಲಿ ಪತ್ರಹರಿತು ಅಂತ ಕರಿತೀವಿ ನಾವು ಕನ್ನಡದಲ್ಲಿ, ಪತ್ರಹರಿತು. ದಿ ಪ್ರೆಸೆನ್ಸ್ ಆಫ್ ಕ್ಲೋರೋಪ್ಲಾಸ್ಟ್ ಪಿಗ್ಮೆಂಟ್ಸ್ ಇನ್ ಲೀವ್ಸ್, ಸೊ ದಟ್ ಕ್ಯಾನ್ ಬಿ ಹೆಲ್ಪ್ ಫಾರ್ photosynthesis in the presence of sunlight, utilizing carbon dioxide and water, prepare food that is in the form of glucose, carbohydrate. ಹೀಗೆ ಎಲೆಗಳು ಒಂದು ಮುಖ್ಯ ತಾಣವಾಗಿದೆ ಫೋಟೋಸಿಂಥಸಿಸ್ ನಡೆಸೋದಕ್ಕೋಸ್ಕರ. ಯಾಕೆ ಅಂದರೆ ಎಲೆಗಳಲ್ಲಿ ಏನಿದೆ, ಆ ಗ್ರೀನ್ ಕಲರ್ ಪಿಗ್ಮೆಂಟ್ಸ್ ಇದೆ, ಕ್ಲೋರೋಫಿಲ್ ಅಂತ ಕರಿತೇವೆ. ಆ ಕ್ಲೋರೋಫಿಲ್ ಪಿಗ್ಮೆಂಟು ಕ್ಲೋರೋಪ್ಲಾಸ್ಟ್ ಅನ್ನುವಂತಹ ರಚನೆಯಲ್ಲಿ ಇದೆ, ಆ ಒಂದು ಸ್ಟ್ರಕ್ಚರ್ ಅಲ್ಲಿ ಇದೆ. ಹೆನ್ಸ್ ದೇ ಲುಕ್ ಲೈಕ್ ಗ್ರೀನ್ ಕಲರ್. ಹಾಗಾಗಿ ಲೀವ್ಸ್ ಯಾವ ರೀತಿ ಕಾಣಿಸುತ್ತೆ ನಮಗೆ, ಪ್ರತಿ ಸಸ್ಯದಲ್ಲೂ ಕೂಡ ಹಸಿರು ಬಣ್ಣದಿಂದ ಕೂಡಿರ್ತದೆ. ಸೊ ಆಲ್ ಲೀವ್ಸ್ ಆರ್ ಗ್ರೀನ್ ಇನ್ ಕಲರ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಅ ಕ್ಲೋರೋಪ್ಲಾಸ್ಟ್ ದಟ್ ಕಂಟೈನಿಂಗ್ ಕ್ಲೋರೋಫಿಲ್ ಪಿಗ್ಮೆಂಟ್, ಪತ್ರಹರಿತು ಅಂತ ಹೇಳ್ತೇವೆ. ಸೊ ದೀಸ್ ಆರ್ ದಿ ರಿಕ್ವೈರ್ಮೆಂಟ್ಸ್. One the carbon dioxide, another one water, then last one important one light. So in the presence of light, only in the presence of light plants prepare food in photosynthesis reaction. Without light there is no photosynthesis. ಏನಾಗುತ್ತೆ, ಸನ್ಲೈಟ್ ಇಲ್ಲ ಅಂದರೆ ಫೋಟೋಸಿಂಥಸಿಸ್ ನಡೆಯೋದಿಲ್ಲ. ಇನ್ ದಿ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಇದ್ರೆ ಮಾತ್ರ ಏನಾಗ್ತದೆ, ಫೋಟೋಸಿಂಥಸಿಸ್ ಆ ಎಲೆಗಳಲ್ಲಿ ನಡೆಯುವಂಥದ್ದು. ಸೊ ಲೈಟ್ ಅನದರ್ ರಿಕ್ವೈರ್ಮೆಂಟ್ ಫಾರ್ ಫೋಟೋಸಿಂಥಸಿಸ್. ಹಾಗಾದರೆ ರಿಕ್ವೈರ್ಮೆಂಟ್ಸ್ ಅಲ್ಲಿ ನಾವು ಏನೇನು ಹೇಳ್ಬೋದು, ಒಂದು ಕಾರ್ಬನ್ ಡೈಆಕ್ಸೈಡ್, ಸೆಕೆಂಡ್ ಒನ್ ಈಸ್ ವಾಟರ್, ದೆನ್ ಕಮಿಂಗ್ ಟು ದಿ ಲೈಟ್. So how plants get light? The light in the form of visible light. ಈ ಬೆಳಕು ಅನ್ನುವಂಥದ್ದು ವಿಸಿಬಲ್ ಲೈಟ್ ಆಗಿ ಆ ಸಸ್ಯದ ಎಲೆ ಭಾಗವನ್ನು ನಮಗೆ ತಲುಪುತ್ತೆ.
ನಮಗಾದ್ರೂ ಅಷ್ಟೇ ಆ ಸನ್ನಿಂದ ಬರ್ತಕ್ಕಂಥ ಲೈಟ್ ಏನಾಗ್ತದೆ, ಆ ಒಂದು ಲೈಟ್ ಸ್ಪೆಕ್ಟ್ರಮ್ನಲ್ಲಿ ಡಿಫರೆಂಟ್ ವೇವ್ ಲೆನ್ಸ್ ಇರ್ತದೆ. ಲೈಟ್ ಸ್ಪೆಕ್ಟ್ರಮ್ ಅಲ್ಲಿ ಡಿಫರೆಂಟ್ ವೇವ್ ಲೆನ್ಸ್ ಇರ್ತದೆ. ಆ ವೇವ್ ಲೆನ್ಸ್ ಎನರ್ಜಿ ವೇವ್ ಲೆನ್ಸ್ ಅಂತ ಕರಿತೇವೆ. ಸೊ ಲೈಟ್ ಸ್ಪೆಕ್ಟ್ರಮ್ ಏನಿದೆ, ಆ ಲೈಟ್ ಸ್ಪೆಕ್ಟ್ರಮ್ ಅಲ್ಲಿ ಒನ್ ಆಫ್ ದಿ ಪಾರ್ಟ್ ಆಫ್ ಲೈಟ್ ಸ್ಪೆಕ್ಟ್ರಮ್ ಈಸ್ ವಿಸಿಬಲ್ ಲೈಟ್ ಅಂತ ಹೇಳ್ತೀವಿ. ನಾವು ಏನು ನೋಡುವಂತಹ ಬೆಳಕು ಏನಿದೆ, ದಟ್ ಈಸ್ ಒನ್ ಆಫ್ ದಿ ಪಾರ್ಟ್ ಆಫ್ ಲೈಟ್ ಸ್ಪೆಕ್ಟ್ರಮ್. ಲೈಟ್ ಸ್ಪೆಕ್ಟ್ರಮ್ ನ ಒಂದು ಪಾರ್ಟ್ ಅದು ಯಾವ್ದು, ವಿಸಿಬಲ್ ಲೈಟ್ ಅಂತ ಕರಿತೇವೆ. ದಿ ಮೇನ್ ಸೋರ್ಸ್ ಆಫ್ ವಿಸಿಬಲ್ ಲೈಟ್ ಈಸ್ ಸನ್. ಸೂರ್ಯನಿಂದ ಸಿಗುವಂಥದ್ದು ವಿಸಿಬಲ್ ಲೈಟ್. ಈಗ ಲೈಟ್ ಸ್ಪೆಕ್ಟ್ರಮ್ ಅಲ್ಲಿ ನಾವು ಏನ್ ನೋಡ್ತೇವೆ ಅಂದ್ರೆ, ಸೊ ಲೈಟ್ ಸ್ಪೆಕ್ಟ್ರಮ್ ಹ್ಯಾಸ್ ಡಿಫರೆಂಟ್ ವೇವ್ ಲೆಂತ್ ಆಫ್ ಲೈಟ್ ಅಂತ ಕರಿತೀವಿ. ಇನ್ ಡಿಫರೆಂಟ್ ಕಲರ್ಸ್, ಡಿಫರೆಂಟ್ ವೇವ್ ಲೆಂತ್ ಆಫ್ ಲೈಟ್ ಇನ್ ಡಿಫರೆಂಟ್ ಕಲರ್ಸ್. ಬೇರೆ ಬೇರೆ ವೇವ್ ಲೆಂತ್ ಅಲ್ಲಿ ಇರ್ತಕ್ಕಂತಹ ಕಲರ್ಸ್ ಅಲ್ಲಿರುವಂತಹ ನಾವು ಈ ಒಂದು ಇದನ್ನ, ಆ ಲೈಟ್ ಅನ್ನ ನಾವು ಅಲ್ಲಿ ನೋಡ್ತೇವೆ. ಎಲ್ಲಿ? ಲೈಟ್ ಸ್ಪೆಕ್ಟ್ರಮ್ ಅಲ್ಲಿ. ಆ ಡಿಫರೆಂಟ್ ವೇವ್ ಲೆನ್ಸ್ ಸ್ಟಾರ್ಟ್ಸ್ ಫ್ರಮ್ 380 to 780, ಎಂಡ್ಸ್ ವಿತ್ 780. ಲೈಟ್ ಸ್ಪೆಕ್ಟ್ರಮ್ ಅಲ್ಲಿ ಏನಿದೆ, ವಿಜುವಲ್ ವೇವ್ ಲೆಂತ್ ಏನ್ ಸ್ಟಾರ್ಟ್ ಆಗ್ತದೆ, ಈ ತರ ಡಿಫರೆಂಟ್ ವೇವ್ ಲೆಂತ್ ಅಲ್ಲಿ ಬರ್ತಾ ಇರ್ತಾರೆ. ಈ ವೇವ್ ಲೆಂತ್ ಸ್ಟಾರ್ಟಿಂಗ್ ಯಾವ್ದಿಂದ ಬಂದಿರುತ್ತೆ, ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅಂದಾಗ 380ರಿಂದ ಸ್ಟಾರ್ಟ್ ಆಗ್ತದೆ ಲೋ ವೇವ್ ಲೆಂತ್. ಹೈಯೆಸ್ಟ್ ಅಲ್ಲಿ ಬರ್ತದೆ ಅಂದಾಗ 780 ಬರ್ತದೆ. ಸೊ ಇದು ನಡುವೆ ಇರ್ತಕ್ಕಂಥ ವೇವ್ ಲೆಂತ್ ಏನಾಗುತ್ತೆ, ವೇರಿ ಇರ್ತದೆ. ಹೇಗೆ ವೇರಿ ವೇವ್ ಲೆಂತ್ ಬರ್ತದೋ ಹಾಗೆ ಡಿಫರೆಂಟ್ ಕಲರ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತದು ಲೈಟ್ ಸ್ಪೆಕ್ಟ್ರಮ್ ಅಲ್ಲಿ. ಸೊ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಹೇಳ್ತೀವಿ. ಡಿಫರೆಂಟ್ ಕಲರ್ಸ್ ಅನ್ನ ಕೊಡ್ತದೆ. ಈ ಒಂದು ಲೈಟ್ ಸ್ಪೆಕ್ಟ್ರಮ್ ಅಲ್ಲಿ ಒಂದು ಪಾರ್ಟ್ ನಾವು ನೋಡುವಂತಹ ವಿಸಿಬಲ್ ಲೈಟ್ ಅಂತ ಕರಿತೇವೆ. ಸೊ ವಿಸಿಬಲ್ ಲೈಟ್ ಹ್ಯಾಸ್ ಡಿಫರೆಂಟ್ ವೇವ್ ಲೆಂತ್ ಆಫ್ ಡಿಫರೆಂಟ್ ಕಲರ್ಸ್. ಈ ವಿಸಿಬಲ್ ಲೈಟ್ ಅಲ್ಲೂ ಕೂಡ ಡಿಫರೆಂಟ್ ವೇವ್ ಲೆಂತ್ ಅಲ್ಲಿ ಇರ್ತಕ್ಕಂಥ ಡಿಫರೆಂಟ್ ಕಲರ್ಸ್ ಅನ್ನ ನಾವು ನೋಡ್ತೀವಿ ವಿಸಿಬಲ್ ಲೈಟ್ ಅಲ್ಲಿ. ದಟ್ ಈಸ್ ಕಾಲ್ಡ್ ವಿಪ್ ಗಯಾರ್. ಅದನ್ನೇ ನಾವು ಏನಂತ ಹೇಳ್ತೀವಿ, ವಿಪ್ ಗಯಾರ್ ಅಂತ ಕರಿತೇವೆ. ವಿಪ್ ಗಯಾರ್. ಸೊ ಯಾವ ಕಲರ್ ಇದೆ, ಡಿಫರೆಂಟ್ ಕಲರ್ ಅಂದಾಗ ವಿ ಫಾರ್ ವಯೋಲೆಟ್, ಐ ಫಾರ್ ಇಂಡಿಗೋ, ಬಿ ಫಾರ್ ಬ್ಲೂ, ಜಿ ಫಾರ್ ಗ್ರೀನ್, ವೈ ಫಾರ್ ಯೆಲ್ಲೋ, O for orange and R for red. So these are different color wavelengths in the visible light. All these color wavelengths, then so all color wavelengths unite or come close to the certain point. So then that beam of light is white color. ಏನಾಗುತ್ತೆ, ಇಷ್ಟು ಕಲರ್ ವೇವ್ ಲೆನ್ಸ್ ಅಲ್ಲಿ ಇರ್ತಕ್ಕಂಥ 7 ಬಣ್ಣಗಳಿದೆ. ಇದು ಡಿಫರೆಂಟ್ ವೇವ್ ಲೆಂತ್ ಅಲ್ಲಿ ಇದೆ. ಒಂದು ವಯೋಲೆಟ್ ಬೇರೆ ವೇವ್ ಲೆಂತ್ ಅಲ್ಲಿ ಇದೆ, ಇಂಡಿಗೋ ಬೇರೆ ವೇವ್ ಲೆಂತ್. ನಾ ಹೇಳಿದ್ನಲ್ಲ ಈಗ 400 to 380 to 780. ವಿಸಿಬಲ್ ಲೈಟ್ ಅಲ್ಲಾದ್ರೆ ಈ ಕಲರ್ಸ್ ಅಲ್ಲಿ ಇರುವಂತಹ ವೇವ್ ಲೆನ್ಸ್ ಸ್ಟಾರ್ಟ್ಸ್ ಫ್ರಮ್ 400 to ends with 700 ನ್ಯಾನೋಮೀಟರ್. ಏನಂತ ಹೇಳ್ತೀವಿ ಅದನ್ನ, ನ್ಯಾನೋಮೀಟರ್ ಅಂತ ಕರಿತೇವೆ. 700 ನ್ಯಾನೋಮೀಟರ್. ಸೊ ಏನಿದು ನ್ಯಾನೋಮೀಟರ್ ಅಂದಾಗ, ಏನು ವಿಸಿಬಲ್ ಲೈಟ್ ಸ್ಪೆಕ್ಟ್ರಮ್ ಇದೆ, ಲೈಟ್ ಸ್ಪೆಕ್ಟ್ರಮ್ ಅಲ್ಲಿ ಬರುವ ಒಂದು ಪಾರ್ಟ್ ವಿಸಿಬಲ್ ಲೈಟ್ ಏನಿದೆ, it has a different wavelength. Different wavelength energy starts from 400 to 700 nanometer. That means the light energy measured by, that light energy measured by nanometer.
ಸೊ ನ್ಯಾನೋಮೀಟರ್ ರೆಪ್ರೆಸೆಂಟೆಡ್ ಬೈ ವೇವ್ ಲೆಂತ್ ಆಫ್ ಲೈಟ್. ಏನಿದು ನ್ಯಾನೋಮೀಟರ್ ಅಂತ ಹೇಳ್ತೀವಲ್ಲ, ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ವೇವ್ ಲೆಂತ್ ಆಫ್ ಲೈಟ್. ಅದನ್ನ ನ್ಯಾನೋಮೀಟರ್ ಅಂತ ರೆಪ್ರೆಸೆಂಟ್ ಮಾಡ್ತೇವೆ. ಹೀಗೆ 7 ಕಲರ್ ಅಲ್ಲಿರ್ತಕ್ಕಂತಹ ವೇವ್ ಲೆಂತ್, ಡಿಫರೆಂಟ್ ವೇವ್ ಲೆಂತ್ ಅಲ್ಲಿರ್ತಕ್ಕಂಥದ್ದು ಏನಾಗುತ್ತೆ, ಒಂದು ಕಡೆಗೆ ಮರ್ಜ್ ಆಗ್ತದೆ, ಸೇರ್ಕೊಳ್ಳುತ್ತೆ ಒಂದು ಪಾಯಿಂಟ್ ಅಲ್ಲಿ. ಆ ಪಾಯಿಂಟ್ ಇಂದ ಬರುವಂತ ಬೀಮ್ ಏನಿದೆ, ಆ ಕಿರಣ ಏನಿದೆ, ಅದು ನಮ್ಗೆ ಕಲರ್ಲೆಸ್ ಆಗಿ ಕಾಣಿಸುತ್ತೆ, ವೈಟ್ ಆಗಿ ಕಾಣ್ತದೆ. ಸೊ ದಟ್ ಈಸ್ ಕಾಲ್ಡ್ ವಿಸಿಬಲ್ ಲೈಟ್. ಅದನ್ನೇ ನಾವು ವಿಸಿಬಲ್ ಲೈಟ್ ಅಂತ ಕರೆಯುವುದು. ಹೀಗೆ ಡಿಫರೆಂಟ್ ನೋಡ್ತೇವೆ ನಾವು ವೇವ್ ಲೆಂತ್ ಅನ್ನ. ವಿಸಿಬಲ್ ಲೈಟ್ ಅಲ್ಲಿ ವಿಬ್ ಗಯಾರ್ ಅಂತ ಹೇಳ್ತೇವೆ. ಸ್ಟಾರ್ಟ್ಸ್ ಫ್ರಮ್ 400 to 700 ನ್ಯಾನೋಮೀಟರ್. ಸೊ ವೇವ್ ಲೆಂತ್ ಎನರ್ಜಿ, ಲೈಟ್ wavelength energy, the light measured by nanometer. Nanometer nothing but represented by wavelength of light. Nanometer represented by wavelength of light. Nanometer ಅಂತ ಹೇಳ್ತೇವೆ. So these are the requirements for photosynthesis. Carbon dioxide, water and light. ಯಾವ ಲೈಟ್ ಅಲ್ಲಿ? ವಿಸಿಬಲ್ ಲೈಟ್ ಅಂತ ಕರಿತೇವೆ. ಇಟ್ ಹ್ಯಾಸ್ ಡಿಫರೆಂಟ್ ವೇವ್ ಲೆಂತ್ಸ್ ಆಫ್ ಲೈಟ್. ದಟ್ ಒನ್ ಈಸ್ ಸ್ಟಾರ್ಟ್ಸ್ ಫ್ರಮ್ 400 to 700 ಡಿಫರೆಂಟ್ ವೇವ್ ಲೆಂತ್ ಆಫ್ ಲೈಟ್. ವಿಬ್ ಗಯಾರ್ ಅಂತ ಕರಿತೇವೆ. ದಟ್ ಈಸ್ ವಿಸಿಬಲ್ ಲೈಟ್. ದೀಸ್ ಆರ್ ರಿಕ್ವೈರ್ಮೆಂಟ್ಸ್ ಫಾರ್ ಫೋಟೋಸಿಂಥಸಿಸ್. ಸೊ ಇನ್ ಫೋಟೋಸಿಂಥಸಿಸ್, plants prepared food in the form of glucose. But in earlier days, during photosynthesis, carbon dioxide is necessary for photosynthesis. Then light is necessary for photosynthesis. In the presence of light, it is proved by conducting some experiments. ಹೌದು, ಫೋಟೋಸಿಂಥಸಿಸ್ಗೆ CO2 ಬೇಕು ಅಂತ ಹೇಳ್ತೀವಿ, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಹಾಗೆ ಇನ್ ದಿ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಲೈಟ್ ಬೇಕಾಗ್ತದೆ. ಹಾಗಾದರೆ ಇದು ಬೇಕು ಅಂದರೆ ಇದನ್ನು ಪ್ರೂವ್ ಮಾಡಬೇಕಾಗ್ತದೆ. ಹೌದಾ, ಕಾರ್ಬನ್ ಡೈಆಕ್ಸೈಡ್ ಬೇಕಾದಕ್ಕೆ, ಇಲ್ಲದೆ ಇದ್ರೆ ನಡೆಯೋದಿಲ್ವಾ ಫೋಟೋಸಿಂಥಸಿಸ್ಸು? ಇಲ್ಲ. ಇನ್ ದಿ ಆಬ್ಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ದೇರ್ ಇಸ್ ನೋ ಫೋಟೋಸಿಂಥಸಿಸ್ ಕ್ಯಾನ್ ಅಕರ್ ಇನ್ ಪ್ಲಾಂಟ್ಸ್. ಹಾಗಾದರೆ ಕಂಡಕ್ಟೆಡ್ ಎಕ್ಸ್ಪೆರಿಮೆಂಟ್ಸ್ ಅನ್ನು, ಏನು ಸಿಂಪಲ್ ಎಕ್ಸ್ಪೆರಿಮೆಂಟ್ಸ್ ಟು ಪ್ರೂವ್ ವೆನ್ ದಿ CO2 ಇಸ್ ನೆಸೆಸರಿ ಫಾರ್ ಫೋಟೋಸಿಂಥಸಿಸ್. ಯಾವ ರೀತಿ ಪ್ರೂವ್ ಮಾಡ್ಬೋದು ಅಂದಾಗ ಏನಿದೆ, ಒಂದು ಟೆಸ್ಟ್ ಟ್ಯೂಬ್ ಅನ್ನು ತಗೊಳ್ಳೋದು. So take a test tube, then immersed the test tube with KOH soaked cotton piece. ಒಂದು ಟೆಸ್ಟ್ ಟ್ಯೂಬ್ ಅನ್ನು ತೆಗೆದುಕೊಂಡು ಅದಕ್ಕೆ ಒಂದು ಕಾಟನ್ ಅನ್ನ ಒಳಗಡೆ ಇಮ್ಮರ್ಸ್ ಮಾಡಬೇಕು, ಇಡಬೇಕು ಕಾಟನ್ ಅನ್ನ. ಆ ಕಾಟನ್ ಅನ್ನ KOH ದ್ರಾವಣದಲ್ಲಿ ಅದ್ದಿರಬೇಕು. ಆ ಕಾಟನ್ ಏನಿದೆ ಅದನ್ನ KOH, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಆ ದ್ರಾವಣದಲ್ಲಿ ಆ ಕಾಟನ್ ಅನ್ನ ಅದ್ದಿರಬೇಕು, ಡಿಪ್ ಮಾಡಿರ್ಬೇಕು. ಡಿಪ್ ಮಾಡಿರ್ತಕ್ಕಂತಹ ಕಾಟನ್ ಅನ್ನ ಟೆಸ್ಟ್ ಟ್ಯೂಬ್ ಒಳಗೆ ಇಡಬೇಕು. ನಂತರ ಒಂದು ಲೀಫ್ ಅನ್ನ ತೆಗೆದುಕೊಂಡು ಆ ಲೀಫ್ ಅರ್ಧ ಭಾಗ ಟೆಸ್ಟ್ ಟ್ಯೂಬ್ ಒಳಗಡೆ ಇರೋ ಹಾಗೆ, ಇನ್ನು ಅರ್ಧ ಭಾಗ ಫ್ರೀ ಆಗಿ ಹೊರಗಡೆ ಎಕ್ಸ್ಪೋಸ್ ಆಗೋ ಹಾಗೆ ಸೆಟಪ್ ಮಾಡಬೇಕು. ಯಾವುದು? ಟೆಸ್ಟ್ ಟ್ಯೂಬ್ ಅಲ್ಲಿ. ಇದನ್ನ ಪ್ಲೇಸ್ಡ್ ದಿಸ್ ಸೆಟಪ್ ಫಾರ್ ಸಮ್ ಟೈಮ್. ಇದನ್ನ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ದೆನ್ ವಿ ಅಬ್ಸರ್ವ್. ಆ ನಂತರ ನಾವು ನೋಡಿದಾಗ ಏನಾಗತ್ತೆ, ಏನು ಇನ್ನರ್ ಪಾರ್ಟ್ ಆಫ್ ದಿ ಲೀಫ್ ಏನಿದೆ, ಅಂದ್ರೆ ಆ ಟೆಸ್ಟ್ ಟ್ಯೂಬ್ ಒಳಗಡೆ ಇರುವಂತಹ ಲೀಫ್ ಏನಿದೆ, ಆ ಲೀಫು ನಾವು ಅದನ್ನ ಆಮೇಲೆ ಆ ಎಕ್ಸ್ಪೆರಿಮೆಂಟ್ ಅನ್ನ ನಾವು ಸೆಟಪ್ ಇಟ್ಟ ನಂತರ ಸ್ವಲ್ಪ ಸಮಯದ ನಂತರ ಅಬ್ಸರ್ವ್ ಮಾಡಿದಾಗ ಒಳಭಾಗದಲ್ಲಿರ್ತಕ್ಕಂತಹ ಎಲೆ ಏನಿದೆ, ಆ ಎಲೆಯಲ್ಲಿ ದೇರ್ ಇಸ್ ನೋ ಸ್ಟಾರ್ಚ್ ಆರ್ ಗ್ಲೂಕೋಸ್, ಸ್ಟಾರ್ಚ್ ಮಾಲಿಕ್ಯೂಲ್ಸ್. ದಟ್ ಈಸ್ ಡ್ಯೂರಿಂಗ್ ದಿ ಫೋಟೋಸಿಂಥಸಿಸ್ ಪ್ಲಾಂಟ್ಸ್ ಪ್ರಿಪೇರ್ಡ್ ಗ್ಲೂಕೋಸ್, ಅಂದರೆ ಕಾರ್ಬೋಹೈಡ್ರೇಟ್ಸ್ ಅನ್ನ ಸಿಂಥಸಿಸ್ ಮಾಡ್ತದೆ.
ಈ ಕಾರ್ಬೋಹೈಡ್ರೇಟ್ಸ್ ಏನಾಗ್ತದೆ, ಈ ಫೋಟೋಸಿಂಥಸಿಸ್ ಕ್ರಿಯೆ ಮುಕ್ತಾಯವಾದಾಗ ಅಂದ್ರೆ ನೈಟ್ ಟೈಮಲ್ಲಿ ಅದು ಸ್ಟಾರ್ಚ್ ಆಗಿ ಕನ್ವರ್ಟ್ ಆಗ್ತದೆ, ಸ್ಟಾರ್ಚ್ ಆಗಿ ಸ್ಟೋರ್ ಆಗ್ತದೆ. ಗ್ಲೂಕೋಸ್ ಇರ್ತಕ್ಕಂಥದ್ದು ಸ್ಟಾರ್ಚ್ ಆಗಿ ಸ್ಟೋರ್ ಆಗ್ತದೆ. ಸ್ಟಾರ್ಚ್ ನಥಿಂಗ್ ಬಟ್ ಪಾಲಿಸ್ಯಾಕರೈಡ್ ಅಲ್ವಾ, ಅದು ಕೂಡ ಶರ್ಕರ ಪಿಷ್ಟದಲ್ಲಿ ಗ್ಲೂಕೋಸ್ ಮಾನೋಸ್ಯಾಕರೈಡ್ ಆದ್ರೆ ಪಾಲಿಸ್ಯಾಕರೈಡ್ ಯಾವುದು, ಸ್ಟಾರ್ಚ್. ಹೀಗೆ ಸಸ್ಯದಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಮುಗಿದ ನಂತರ ಆ ಗ್ಲೂಕೋಸು ಸ್ಟಾರ್ಚ್ ಆಗಿ ಸ್ಟೋರ್ ಆಗಿರ್ತದೆ. ಈಗ ಈ ಎಲೆಯನ್ನು ತೆಗೆದು ಪರೀಕ್ಷಿಸಿದಾಗ ಒಳಭಾಗದಲ್ಲಿರ್ತಕ್ಕಂಥ ಎಲೆ ಏನಿದೆ ಅಲ್ಲಿ ಸ್ಟಾರ್ಚ್ ಗ್ರಾನ್ಯೂಲ್ಸ್ ಇರೋದಿಲ್ಲ. ಹೊರಗಡೆ ಎಕ್ಸ್ಪೋಸ್ ಆಗಿರ್ತಕ್ಕಂಥ ಲೀಫ್ ಅನ್ನ ಎಕ್ಸಾಮಿನ್ ಮಾಡಿದಾಗ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಮಾಲಿಕ್ಯೂಲ್ಸ್, ಅಲ್ಲಿ ಸ್ಟಾರ್ಚ್ ಗ್ರಾನ್ಯೂಲ್ಸ್ ಇದೆ. ಹಾಗಾದ್ರೆ ಒಳಗಡೆ ಯಾಕೆ ಕಾಣಿಸ್ತಾ ಇಲ್ಲ ಅಥವಾ ಇರಲಿಲ್ಲ ಸ್ಟಾರ್ಚ್ ಗ್ರಾನ್ಯೂಲ್ಸ್ ಅಂದಾಗ, ಸೊ ಇನ್ ದಿ ಇನ್ಸೈಡ್ ದಿ ಟೆಸ್ಟ್ಯೂಲ್ ದೇರ್ ಇಸ್ ನೋ ಕಾರ್ಬನ್ ಡೈಆಕ್ಸೈಡ್. ಒಳಗಡೆ ಏನಿದೆ CO2 ಇಲ್ಲ. ಯಾಕೆ ಅಂದ್ರೆ ದಿಸ್ ಕಾಟನ್ ಸೋಕ್ಡ್ ವಿತ್ KOH, potassium hydroxide, KOH absorbs carbon dioxide. KOH ಏನ್ ಮಾಡ್ತದೆ, CO2 ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆ ಗುಣ ಇದೆ ಇದಕ್ಕೆ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಏನಾಗಿದೆ, ಅದಕ್ಕೆ ಏನ್ ಗುಣ ಇದೆ, ಪ್ರಾಪರ್ಟಿ ಇದೆ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುವಂತಹ ಪ್ರಾಪರ್ಟಿ ಇದೆ. ಆ ಟೆಸ್ಟ್ ಟ್ಯೂಬ್ ಒಳಗಡೆ ಇರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ KOH ದ್ರಾವಣ ಏನಾಗಿದೆ, ಅಬ್ಸಾರ್ಬ್ ಮಾಡ್ಕೊಂಡಿದೆ. ಹಾಗಾಗಿ ಒಳಗಡೆ ಇರ್ತಕ್ಕಂಥ ಎಲೆಗಳಲ್ಲಿ ಏನು ಸಿಂಥಸಿಸ್ ಆಗಿಲ್ಲ, ಸ್ಟಾರ್ಚ್ ಗ್ರಾನ್ಯೂಲ್ಸ್ ಇಲ್ಲ. ಅಲ್ಲಿ ಏನು ಫೋಟೋಸಿಂಥಸಿಸ್ ಆದ್ಮೇಲೆ ಗ್ಲೂಕೋಸ್ ಸ್ಟಾರ್ಚ್ ಆಗುತ್ತೆ, ಆ ಗ್ರಾನ್ಯೂಲ್ಸ್ ಇಲ್ಲ. ಯಾಕೆಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಅಲ್ಲಿ. ಬಟ್ ಎಕ್ಸ್ಪೋಸ್ಡ್ ಪಾರ್ಟ್ ಆಫ್ ದಿ ಲೀಫ್ shows starch granules because carbon dioxide is present in the atmosphere. ಹೊರಗಡೆ ಇದೆ ಕಾರ್ಬನ್ ಡೈಆಕ್ಸೈಡ್, then easily taken by leaf part. ಅದನ್ನ ಲೀಫ್ ಪಾರ್ಟ್ ತಗೊಳ್ಳೋದ್ರಿಂದ ಅಲ್ಲಿ ಫೋಟೋಸಿಂಥಸಿಸ್ ಆಗಿ ಸ್ಟಾರ್ಚ್ ಇದೆ, ಗ್ಲೂಕೋಸ್ ಇರ್ತಕ್ಕಂಥದ್ದು ಸ್ಟಾರ್ಚ್ ಆಗಿ ಸ್ಟೋರ್ ಆಗಿದೆ. ಸೊ ದಿಸ್ ಎಕ್ಸ್ಪೆರಿಮೆಂಟ್ಸ್ ಶೋ during photosynthesis carbon dioxide is necessary. Carbon dioxide is necessary for photosynthesis. Then next one, light is necessary for photosynthesis. ಈಗ ಬೆಳಕು, ವಿಸಿಬಲ್ ಲೈಟ್ ಫೋಟೋಸಿಂಥಸಿಸ್ಗೆ ಬೇಕು. ಬೆಳಕಿಲ್ಲ ಅಂದ್ರೆ ಈ ಕ್ರಿಯೆ ನಡೆಯೋದಿಲ್ಲ ಸಸ್ಯದಲ್ಲಿ. ಹಾಗಾದ್ರೆ ಒಂದು ಎಕ್ಸ್ಪೆರಿಮೆಂಟ್ನ ಮೂಲಕ ಹೇಗೆ ಲೈಟು ಅತ್ಯವಶ್ಯಕ ಅನ್ನೋದನ್ನ ನೋಡ್ಬೋದು. ಸೊ ಟೇಕ್ ಎ ಲೀಫ್, ಎನಿ ಪ್ಲಾಂಟ್ ಲೀಫ್, ದೆನ್ ದಟ್ ಆಫ್ ಪಾರ್ಟ್ ಆಫ್ ದಿ ಲೀಫ್ ಕವರ್ಡ್ ಬೈ ಬ್ಲ್ಯಾಕ್ ಪೇಪರ್. ಆ ಲೀಫ್ ಅನ್ನು ತೆಗೆದುಕೊಂಡು ಅರ್ಧ ಭಾಗಕ್ಕೆ ಕಪ್ಪು ಪೇಪರ್ ಅನ್ನ ಕವರ್ ಮಾಡಬೇಕು. ಏನ್ ಮಾಡಬೇಕು, ಒಂದು ಬ್ಲ್ಯಾಕ್ ಪೇಪರ್ ನ ಅರ್ಧ ಭಾಗ ಮುಚ್ಚುವ ಹಾಗೆ ಕವರ್ ಮಾಡಬೇಕು. ಇನ್ನು ಅರ್ಧ ಭಾಗ ಏನ್ ಮಾಡ್ಬೇಕಲ್ಲಿ, ಹಾಗೆ ನಾವು ಓಪನ್ ಆಗಿ ಬಿಡಬೇಕದನ್ನ. ಸೊ ದಿಸ್ ಲೀಫ್ ಪ್ಲೇಸ್ಡ್ ಇಂಟು ದಿ ಸನ್ಲೈಟ್. ಎಲ್ಲಿಗಿಡ್ಬೇಕು ಅದನ್ನ, ಸೂರ್ಯನ ಬೆಳಕಿಗೆ ಬರೋ ಕಡೆಗೆ ಪ್ಲೇಸ್ ಮಾಡಬೇಕು, ಅದನ್ನ ಇಡಬೇಕು. ಆ ಲೀಫ್ ಅನ್ನ ಕೆಪ್ಟ್ ಫಾರ್ ಸನ್ಲೈಟ್ ಫಾರ್ ಸಮ್ ಟೈಮ್, ಸ್ವಲ್ಪ ಹೊತ್ತು ಆ ಸೂರ್ಯನ ಬೆಳಕು ಬೀಳುವ ಜಾಗದಲ್ಲಿ ಅದನ್ನು ಇಡಬೇಕು. ವಾಟ್ ಹ್ಯಾಪನ್, ಏನಾಗ್ತದೆ, then later we observe the exposed part of the leaf synthesized glucose. ಈ ಭಾಗದಲ್ಲಿ ಏನಾಗಿರ್ತಾರೆ, ಫೋಟೋಸಿಂಥಸಿಸ್ ಆಗಿ ಒಳಗಡೆ ಗ್ಲೂಕೋಸ್ ತಯಾರಾಗ್ತಾ ಇದೆ. ಬಟ್ ದಿ ಕ್ಲೋಸ್ಡ್ ಪಾರ್ಟ್ ದಟ್ ಈಸ್ ಕವರ್ ವಿತ್ ಬ್ಲ್ಯಾಕ್ ಪೇಪರ್, the covered part does not show photosynthesis. ಯಾವ ರೀತಿ ಫೋಟೋಸಿಂಥಸಿಸ್ ಇಲ್ಲ, because absence of sunlight. That light prevented by black paper. ಇಲ್ಲೇನಾಗಿದೆ, ಸೂರ್ಯನ ಬೆಳಕು ಈ ಕಪ್ಪು ಒಂದು ಪೇಪರ್ ಅನ್ನು ಮುಚ್ಚಿರುವುದರಿಂದ ಒಳಗಡೆ ಎಂಟ್ರಿ ಆಗೋದಿಲ್ಲ ಅರ್ಧ ಭಾಗಕ್ಕೆ. ಈ ಕಪ್ಪು ಪೇಪರ್ ಇರೋದ್ರಿಂದ ಸನ್ಲೈಟ್ ಒಳಗಡೆ ಹೋಗಲ್ಲ. ಹಾಗಾಗಿ ಆ ಭಾಗ ಏನಾಗುತ್ತೆ, ಫೋಟೋಸಿಂಥಸಿಸ್ ನಡೆಯಲ್ಲ. ಆ ಎಲೆಯ ಭಾಗದಲ್ಲಿ ಫೋಟೋಸಿಂಥಸಿಸ್ ನಡೆಯೋದಿಲ್ಲ. ದಿಸ್ ಎಕ್ಸ್ಪೆರಿಮೆಂಟ್ಸ್ ಶೋಸ್
light is very important or necessary for photosynthesis. ಇದು ಕೂಡ ಏನು ತೋರಿಸುತ್ತೆ, ಲೈಟ್ ಅಂತಕ್ಕಂಥದ್ದು ಏನಿದೆ ವೆರಿ ಎಸೆನ್ಷಿಯಲ್, ನೆಸೆಸರಿ ಫಾರ್ ಫೋಟೋಸಿಂಥಸಿಸ್. ವಿತೌಟ್ ಲೈಟ್ ದೇರ್ ಇಸ್ ನೋ ಫೋಟೋಸಿಂಥಸಿಸ್. ಲೈಟ್ ಇಲ್ಲ ಅಂದ್ರೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯೋದಿಲ್ಲ. ಸೊ ದೀಸ್ ಟೂ ಎಕ್ಸ್ಪೆರಿಮೆಂಟ್ಸ್ ಟು ಶೋ carbon dioxide and light necessary for the photosynthesis. During photosynthesis, oxygen is liberated. So, the synthesis of food and the release of oxygen by green plants, nothing but leaves during photosynthesis. ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಸಸ್ಯಗಳು ಆಹಾರ ತಯಾರು ಮಾಡಿಕೊಳ್ತವೆ. ಆ ತಯಾರಿಕೆ ಕ್ರಿಯೆಯಲ್ಲಿ ಏನಾಗ್ತದೆ, ಎಷ್ಟು ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಉಪಯೋಗಿಸ್ಕೊಳ್ಳುತ್ತೋ ಹಾಗೆ ಒಂದು ಕಡೆ ಗ್ಲೂಕೋಸ್ ಅನ್ನ ತಯಾರು ಮಾಡುತ್ತೆ ಆಹಾರದ ರೂಪದಲ್ಲಿ, ಜೊತೆಗೆ ಆಕ್ಸಿಜನ್ ಅನ್ನ ರಿಲೀಸ್ ಮಾಡ್ತದೆ. ಸೊ ಡ್ಯೂರಿಂಗ್ ಡೇ ಟೈಮ್ ಸಿಂಥಸಿಸ್ ಆಫ್ ಫುಡ್, ಡ್ಯೂರಿಂಗ್ ಫೋಟೋಸಿಂಥಸಿಸ್ ಅಂಡ್ ಆಲ್ಸೋ ಲಿಬರೇಟ್ ಆರ್ ರಿಲೀಸ್ ಆಕ್ಸಿಜನ್ ಬೈ ಪ್ಲಾಂಟ್ಸ್. ಜೊತೆಗೆ ಏನನ್ನ ರಿಲೀಸ್ ಮಾಡುತ್ತದೆ, ಬಿಡುಗಡೆ ಮಾಡುತ್ತೆ, ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡ್ತದೆ, O2. ದಟ್ ಆಕ್ಸಿಜನ್ ಎಂಟರ್ಸ್ ಟು ದಿ ಅಟ್ಮಾಸ್ಫಿಯರ್ ಅಂಡ್ ರೆಸ್ಪೈರ್ಡ್ ಬೈ ಆಲ್ ಅನಿಮಲ್ಸ್. ಎಲ್ಲಾ ಅನಿಮಲ್ಸ್ ಕೂಡ ರೆಸ್ಪೈರ್ ಮಾಡ್ತದೆ ಆ ಆಕ್ಸಿಜನ್ ಅನ್ನ. ಇದು ಹಾಗಾದ್ರೆ ಡ್ಯೂರಿಂಗ್ ದಿ ಫೋಟೋಸಿಂಥಸಿಸ್ ಆಕ್ಸಿಜನ್ ಈಸ್ ರಿಲೀಸ್ಡ್. ಆಕ್ಸಿಜನ್ ರಿಲೀಸ್ ಆಗುತ್ತೆ ಅಂತ ಹೇಳಿದ್ವಿ. Then conducted a small experiment to show how oxygen is released during photosynthesis. ಹೇಗೆ ರಿಲೀಸ್ ಆಗ್ತದೆ ಅನ್ನುವಂಥದ್ದು. ಈಗ ಇದನ್ನ ನೋಡ್ತಾ ಬರೋಣ. ಬಿಫೋರ್ ದಟ್ so many scientists proved photosynthesis, during photosynthesis oxygen is necessary, oxygen is released, then carbon dioxide, water is utilized by plants. These three then light, in the presence of light, these three are essential requirements for photosynthesis. Many scientists conducted several experiments to confirm carbon dioxide, oxygen, light necessary for photosynthesis and release of oxygen. Release of oxygen is the one of the end product during photosynthesis. So coming to the series of experiments conducted by many scientists, coming to the first one, Joseph Priestley, called as Priestley experiments. ಇದನ್ನ ನಾವು ಏನಂತ ಕರಿತೇವೆ ಕಾಮನ್ ಆಗಿ ಅಂತಂತಂದ್ರೆ ಜನಪ್ರಿಯವಾಗಿ ಪ್ರೀಸ್ಲೆ ಎಕ್ಸ್ಪೆರಿಮೆಂಟ್ಸ್, ಬೆಲ್ಜಾರ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೇವೆ. ಪ್ರೀಸ್ಲೆ, ಜೋಸೆಫ್ ಪ್ರೀಸ್ಲೆ conducted an experiment named as ಬೆಲ್ಜಾರ್ ಎಕ್ಸ್ಪೆರಿಮೆಂಟ್. ಅವನೊಂದು ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡ್ತಾನೆ, ಅದರ ನೇಮು ಬೆಲ್ಜಾರ್ ಎಕ್ಸ್ಪೆರಿಮೆಂಟ್. ಬೆಲ್ಜಾರ್ ಎಕ್ಸ್ಪೆರಿಮೆಂಟ್ conducted by Joseph Priestley. Joseph Priestley, a botanist, during 1733 to 1804. ಅವನ ಒಂದು ಕಾಲಾವಧಿ 1733ರಿಂದ 1804ರಲ್ಲಿ ಬರ್ತಾನೆ ಜೋಸೆಫ್ ಪ್ರೀಸ್ಲೆ. ಅವನೊಂದು ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡ್ತಾನೆ. ಆ ಎಕ್ಸ್ಪೆರಿಮೆಂಟ್ ಅನ್ನ ಪಾಪ್ಯುಲರ್ ಆಗಿ ನಾವು ಏನಂತ ಬೆಲ್ಜಾರ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ, ಗಂಟಾಪಾತ್ರೆ ಪ್ರಯೋಗ ಅಂತ ಹೇಳ್ತೀವಿ. ಈಗ ಏನಿದು ಬೆಲ್ಜಾರ್ ಎಕ್ಸ್ಪೆರಿಮೆಂಟ್ ಅಂದಾಗ, ಸೊ ಪ್ರೀಸ್ಲೆ ಟುಕ್ ಬೆಲ್ಜಾರ್ಸ್, 2 ಬೆಲ್ಜಾರ್ಸ್, 2 ಗಂಟಪಾತ್ರೆಯನ್ನ ತೆಗೆದುಕೊಳ್ತಾನೆ. ಅಂಡ್ ಇನ್ ದಿ ಫಸ್ಟ್ ಸ್ಟೆಪ್ ಅಂಡ್ ಪ್ಲೇಸ್ಡ್ ಎ ಬರ್ನಿಂಗ್ ಕ್ಯಾಂಡಲ್ ಅಂಡ್ ಮೌಸ್, ಲೈವ್ ಮೌಸ್. ಈ ಗಂಟಪಾತ್ರೆಯಲ್ಲಿ ಜೀವಂತ ಇರುವಂತ ಒಂದು ಇಲಿಯನ್ನ ಹಾಗೆ ಒಂದು ಕ್ಯಾಂಡಲ್ ಅನ್ನ, ಉರಿಯುವಂತಹ ಕ್ಯಾಂಡಲ್ ಅನ್ನ ಅಲ್ಲಿಗೆ ಪ್ಲೇಸ್ ಮಾಡ್ತಾನೆ, ಗಂಟಪಾತ್ರೆ ಒಳಗಡೆ ಪ್ಲೇಸ್ ಮಾಡ್ತಾನೆ. ಲುಕ್ ಅಟ್ ದಿಸ್ ಡಯಾಗ್ರಾಮ್. ದಿಸ್ ಈಸ್ ಮೌಸ್, ದಿಸ್ ಈಸ್ ಬರ್ನಿಂಗ್ ಕ್ಯಾಂಡಲ್, ಉರಿಯುವಂತಹ ಮೇಣದ ಬತ್ತಿ. ಆಫ್ಟರ್ ಸಮ್ ಟೈಮ್
after some time. Both, that is mouse can die, ಸತ್ತೋಗ್ತದೆ. Then the burning candle with off, ಅದು ಆಫ್ ಆಗ್ತದೆ. ಯಾಕೆ ಅಂದಾಗ there is no oxygen inside the bell jar. ಆ ಗಂಟಾ ಪಾತ್ರೆ ಒಳಗಡೆ ಮೊದಲು ಒಂದು ಪ್ಲೇಸ್ ಮಾಡಿದಾಗ ಆ ಇಲಿಯನ್ನ ಮತ್ತೆ ಹುರಿಯುವಂತಹ ಮೇಣದ ಬತ್ತಿಯನ್ನ ಅದ್ರ ಒಳಗಡೆ ಸ್ವಲ್ಪ ಪ್ರಮಾಣದಲ್ಲಿ ಇದ್ದಂತಹ ಆಕ್ಸಿಜನ್ ಅನ್ನು ಬಳಸ್ಕೊಂಡು ಸ್ವಲ್ಪ ಹೊತ್ತಿನವರೆಗೆ ಇಲಿನೂ ಬದುಕಿರುತ್ತೆ, ಆ ಕ್ಯಾಂಡ್ಲು ಉರಿಯುತ್ತೆ. ತದನಂತರ ಏನಾಗ್ತದೆ, ಆ ಕ್ಯಾಂಡ್ಲು ಆಫ್ ಆಗ್ತದೆ, ಹಾಗೆ ಇಲಿ ಏನಾಗುತ್ತೆ, ಸತ್ತು ಹೋಗುತ್ತೆ. ಯಾಕೆ ಅಂದ್ರೆ ದೇರ್ ಇಸ್ ನೋ ಆಕ್ಸಿಜನ್, ಅಲ್ಲಿ ಆಕ್ಸಿಜನ್ ಇಲ್ಲ. ದೆನ್ ಇನ್ ದಿ ಸೆಕೆಂಡ್ ಸ್ಟೆಪ್, ಎರಡನೇ ಸ್ಟೆಪ್ ಅಲ್ಲಿ ಜೋಸೆಫ್ ಪ್ರೀಸ್ಲೆ ಪ್ಲೇಸ್ಡ್ ಮಿಂಟ್ ಪ್ಲಾಂಟ್ into bell jar, inside the bell jar. ಈಗ ಎರಡನೇ ಹಂತದಲ್ಲಿ ಪ್ರೀಸ್ಲೆ ಏನ್ ಮಾಡ್ತಾನೆ, ಒಂದು ಮಿಂಟ್ ಪ್ಲಾಂಟ್ ಅನ್ನ ಅದನ್ನ ಬೆಲ್ ಜಾರ್ ಒಳಗಡೆ ಏನ್ ಮಾಡ್ತಾನೆ, ಪ್ಲೇಸ್ ಮಾಡ್ತಾನೆ, ಇಡ್ತಾನೆ. ಜೊತೆಗೆ ಅಗೈನ್ ಬದುಕಿರುವಂತಹ ಒಂದು ಇಲಿ, a live mouse and a burning candle, along with burning candle, ಒಂದು ಉರಿಯುವಂತ ಮೇಣದ ಬತ್ತಿ, ಇಲಿ ಮತ್ತೆ ಒಂದು ಮಿಂಟ್ ಅನ್ನ, ಸಸ್ಯವನ್ನ ಒಳಗಡೆ ಪ್ಲೇಸ್ ಮಾಡ್ತಾನೆ. ಏನಾಗ್ತದೆ, ದಿ ಮೌಸ್ ಅಂಡ್ ಬರ್ನಿಂಗ್ ಕ್ಯಾಂಡಲ್ ಬೋತ್, ದಟ್ ಈಸ್ ಲೈವ್, ದಟ್ ಮೀನ್ಸ್ ಮೌಸ್ ಅಲೈವ್, ಮೌಸ್ ಕ್ಯಾನ್ ಅಲೈವ್. ಏನಾಗುತ್ತಾ, ಈ ಇಟ್ಟಿರ್ತಕ್ಕಂಥ ಇಲಿ ಏನಾಗುತ್ತೆ, ಸತತವಾಗಿ ಉಸಿರಾಡ್ತಾ ಇದೆ, ಬದುಕಿದೆ. ಹಲವಾರು ಗಂಟೆ ನಂತರ ಅಬ್ಸರ್ವ್ ಮಾಡ್ತಾನೆ. ಸೊ ಹಿ ವಾಸ್ ಅಬ್ಸರ್ವ್ಡ್ ಆಫ್ಟರ್ ಸಮ್ ಟೈಮ್, ಮೌಸ್ ಕ್ಯಾನ್ ಅಲೈವ್, ಏನಾಗಿದೆ, ಅದು ಬದುಕಿದೆ. ದೆನ್ ಕ್ಯಾಂಡಲ್ ವಿತ್ ಬರ್ನಿಂಗ್, ಉರಿತಾ ಇದೆ. ಯಾಕೆ ಅಂದಾಗ ದಟ್ ಮಿಂಟ್ ಪ್ಲಾಂಟ್ ರಿಲೀಸಸ್ ಆಕ್ಸಿಜನ್ ಡ್ಯೂರಿಂಗ್ ಫೋಟೋಸಿಂಥಸಿಸ್, ದಟ್ ಈಸ್ ಪ್ರಿಪರೇಷನ್ ಆಫ್ ಫುಡ್. ಈ ಮಿಂಟ್ ಪ್ಲಾಂಟ್ ಏನ್ ಮಾಡುತ್ತೆ, ಆಹಾರ ತಯಾರಿಕೆಯಿಂದ ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡ್ತದದು. ಸೊ ಈ ಆಕ್ಸಿಜನ್ ಏನಾಗಿದೆ, ಅಲ್ಲಿ ಸ್ಟೋರ್ ಆಗಿದೆ, ಪ್ಲಾಂಟ್ ಬಾಡಿಯಲ್ಲಿದೆ, ಅದು ರಿಲೀಸ್ ಆಗ್ತದೆ. ಆ ರಿಲೀಸ್ ಆಗಿರುವಂತ ಆಕ್ಸಿಜನ್ ಅನ್ನ ಇಲಿ ಮತ್ತೆ ಕ್ಯಾಂಡ್ಲು ಉಪಯೋಗಿಸ್ಕೊಂಡು ಕ್ಯಾಂಡ್ಲು ಉರಿಯುತ್ತೆ, ಇಲಿ ಏನಾಗುತ್ತೆ, ಬದುಕುತ್ತೆ, ಅಲೈವ್ ಕಂಡೀಷನ್ ಅಲ್ಲಿ ಇದೆ. ಇದು ಏನ್ ಪ್ರೂವ್ ಮಾಡ್ತಾನೆ ಪ್ರೀಸ್ಲೆ. ಸೊ ಪ್ರೀಸ್ಲೆ ವಾಸ್ ಪ್ರೌಡ್, ಆಕ್ಸಿಜನ್ ಈಸ್ ರಿಲೀಸ್ಡ್ ಫ್ರಮ್ ದಿ ಪ್ಲಾಂಟ್ಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಏನು ಆಕ್ಸಿಜನ್ ಇದೆ, ಇದು ಸಸ್ಯದಿಂದಲೇ ಬಿಡುಗಡೆ ಆಗುವಂಥದ್ದು. ಯಾವಾಗ, ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ. ಸೊ ಪ್ರೀಸ್ಲೆಸ್ ಒನ್ ಆಫ್ ದಿ ಪಾಪ್ಯುಲರ್ ಎಕ್ಸ್ಪೆರಿಮೆಂಟ್, ಬೆಲ್ ಜಾರ್ ಎಕ್ಸ್ಪೆರಿಮೆಂಟ್, ಟು ಶೋ ಹೌ ಆಕ್ಸಿಜನ್ ಈಸ್ ರಿಲೀಸ್ಡ್ ಡ್ಯೂರಿಂಗ್ ಫೋಟೋಸಿಂಥಸಿಸ್, ಯಾವ ರೀತಿ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದು. ದೆನ್ ಕಮಿಂಗ್ ಟು ದಿ ನೆಕ್ಸ್ಟ್ ಸೈಂಟಿಸ್ಟ್, ಜೂಲಿಯಸ್ ವ್ಯಾನ್ ಸಾಕ್ಸ್, ಅನದರ್ ಸೈಂಟಿಸ್ಟ್, ಜೂಲಿಯಸ್ ವ್ಯಾನ್ ಸಾಕ್ಸ್. ಇವನೇನ್ ತೋರಿಸ್ತಾನೆ, ಹಿ ವಾಸ್ ಪ್ರಪೋಸ್ಡ್ ಆಫ್ಟರ್ ಫೋಟೋಸಿಂಥಸಿಸ್ plants synthesized glucose. Glucose later stored in the form of starch in leaves. ಏನು ಬೆಳಗಿನ ವೇಳೆಯಲ್ಲಿ ನಡೆಯುವಂತ ಫೋಟೋಸಿಂಥಸಿಸ್ ಅಲ್ಲಿ ಎಲೆಗಳು ಆಹಾರವನ್ನು ತಯಾರು ಮಾಡುತ್ತೆ. ಆ ಆಹಾರ ಯಾವ ರೂಪದಲ್ಲಿರ್ತದೆ, ಕಾರ್ಬೋಹೈಡ್ರೇಟ್, ಗ್ಲೂಕೋಸ್ ರೂಪದಲ್ಲಿರ್ತದೆ. A synthesized food in the form of glucose. That glucose after photosynthesis stored in the form of starch granules. ಅದೇ ಗ್ಲೂಕೋಸು ದ್ಯುತಿ ಸಂಶ್ಲೇಷಣ ಕ್ರಿಯೆ ಮುಗಿದ ನಂತರ ಸ್ಟಾರ್ಚ್ ಆಗಿ ಏನಾಗುತ್ತೆ, ಎಲೆಗಳಲ್ಲಿ ಸ್ಟೋರ್ ಆಗ್ತದೆ, ರಿಸರ್ವ್ ಆಗ್ತದೆ ಅಲ್ಲಿ. ಇದನ್ನ ಪ್ರೂವ್ ಮಾಡ್ತಾನೆ, ದಟ್ ಈಸ್ ಜೂಲಿಯಸ್ ವ್ಯಾನ್ ಸಾಕ್ಸ್. ಸೈಂಟಿಸ್ಟ್ ಪ್ರೂವ್ ಮಾಡ್ತಾನೆ, ಸ್ಟಾರ್ಚ್ ಆಗಿ ಕನ್ವರ್ಟ್ ಆಗಿರುತ್ತೆ ಅನ್ನೋದು. ದೆನ್ ಲೇಟರ್ ಜಾನ್ ಇಂಜೆನ್ಹೌಸ್, another scientist from 1730 to 1799, 1730 ರಿಂದ 1799
ಮಾಡುವಂತಹ ಏಂಜೆಲ್ ಹೌಸ್ ಅನ್ನುವಂತಹ ಸೈಂಟಿಸ್ಟ್. ಸೊ he proposed, he conducted an experiment. He conducted an experiment when he placed plant in the light direction and as well as dark condition. ಅವನು ಒಂದು ಪ್ಲಾಂಟ್ ಅನ್ನು ತಗೊಂಡು ಒಂದು ಭಾಗವನ್ನ ಏನ್ ಮಾಡ್ತಾನೆ, ಒಂದು ಬ್ರಾಂಚ್ ಅನ್ನ ಲೈಟ್ ಫೋಕಸ್ಗೆ ಇಡ್ತಾನೆ. ಅವನು ಅಂದ್ರೆ ಲೈಟ್ ಎಲ್ಲಿ ಬರ್ತದೆ, ಸನ್ಲೈಟ್, ಆ ಕಂಡೀಷನ್ ಅಲ್ಲಿ ಇರ್ತಕ್ಕಂಥ ಪ್ಲೇಸ್ ಅಲ್ಲಿ ಇಡ್ತಾನೆ. ಇನ್ನೊಂದನ್ನ ಶಿಫ್ಟೆಡ್ ಟು ಡಾರ್ಕ್ ರೂಮ್ ಅಲ್ಲಿ ಇಡ್ತಾನೆ. ಪ್ಲೇಸ್ಡ್ ಇನ್ ಟು ಡಾರ್ಕ್ ರೂಮ್. ದೆನ್ ಲೇಟರ್ ಆಫ್ಟರ್ ಸಮ್ ಟೈಮ್ ಹಿ ಅಬ್ಸರ್ವ್ಡ್. ಅವನು ಆಮೇಲೆ ನೋಡ್ತಾನೆ, ಕೆಲವು ಸಮಯದ ನಂತರ, ಗಂಟೆಗಳ ನಂತರ, ಏನು ಲೈಟ್ ಅಲ್ಲಿ ಪ್ಲೇಸ್ ಮಾಡಿರ್ತಕ್ಕಂತಹ ಪ್ಲಾಂಟ್ ಅಲ್ಲಿ ಏನಾಗ್ತಾ ಇದೆ, ಸೊ ದಟ್ ಪ್ಲಾಂಟ್ were placed in the light condition that releases oxygen in the form of bubbles, in the form of air bubbles on the leaf surface. ಆ ಪ್ಲಾಂಟ್ ಅಲ್ಲಿ ಏನಾಗ್ತದೆ, ಆಕ್ಸಿಜನ್ ಬಿಡುಗಡೆಯಾಗಿ ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಅದು ಎಲೆಗಳ ಮೇಲ್ಭಾಗದಲ್ಲಿ ಹನಿಯ ರೂಪದಲ್ಲಿ ಶೇಖರವಾಗ್ತದೆ. ಇನ್ ದಿ ಫಾರ್ಮ್ ಆಫ್ ಡ್ರಾಪ್ಲೆಟ್ಸ್ on the surface of leaves, ಎಲೆಗಳ ಮೇಲ್ಭಾಗದಲ್ಲಿ ಶೇಖರವಾಗ್ತದೆ. ಹಾಗೆ ಮತ್ತೊಂದನ್ನ ಡಾರ್ಕ್ ರೂಮ್ ಅಲ್ಲಿ ಇಟ್ಟಿರ್ತಾನೆ. there is no release of air bubbles, in the sense no oxygen is released, because why, ಯಾಕೆ ಅಲ್ಲಿ ಬರೋಲ್ಲ, there is no light. ಯಾಕೆ ಅಲ್ಲಿ ಡಾರ್ಕ್ ರೂಮ್ ಇದೆ, there is no light or even no light, in the presence of light. ಅಲ್ಲಿ ಲೈಟ್ ಇಲ್ಲ, ಡಾರ್ಕ್ ಕಂಡೀಷನ್ ಅಲ್ಲಿ ಇದೆ, ವಿತೌಟ್ ಲೈಟ್. ಸೊ ಹೌ ಕ್ಯಾನ್ ಪ್ರಿಪೇರ್ ಫುಡ್ ಅಂಡ್ ರಿಲೀಸ್ ಆಫ್ ಆಕ್ಸಿಜನ್? ಯಾವ ರೀತಿ ಅದು ಪ್ರಿಪೇರ್ ಮಾಡಬೇಕು, ಯಾವ ರೀತಿ ರಿಲೀಸ್ ಆಗ್ತದೆ? ಸೊ ನೋ ಆಕ್ಸಿಜನ್ ಈಸ್ ರಿಲೀಸ್ಡ್, ದಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಏರ್ ಬಬಲ್ಸ್. ಸೊ ಏನು ಅಬ್ಸರ್ವ್ ಮಾಡಿ, ಕಂಡಕ್ಟ್ ಮಾಡಿ ಹೇಳ್ತಾನೆ, ಫೈನಲಿ he concluded, during photosynthesis oxygen is released in the form of air bubbles, that is end product of photosynthesis. ಇದು ಅವನು ಪ್ರೂವ್ ಮಾಡಿರ್ತಕ್ಕಂಥದ್ದು ಏಂಜೆಲ್ ಹೌಸ್ ಅಂತ ಕರಿತೇವೆ. ದೆನ್ ನೆಕ್ಸ್ಟ್ ಸೈಂಟಿಸ್ಟ್ ಏಂಜೆಲ್ ಮ್ಯಾನ್, another scientist. He took a algae, that is ಕ್ಲಾಡೋಫೋರಾ. ಇವನು ಒಂದು ಆಲ್ಗೆಯನ್ನು ತೆಗೆದುಕೊಳ್ತಾನೆ, ಕ್ಲಾಡೋಫೋರಾ. ಈ ಆಲ್ಗೆಗೆ ಇಂಟ್ರೊಡ್ಯೂಸ್ಡ್ ಒಂದು ಬ್ಯಾಕ್ಟೀರಿಯಾವನ್ನ, ಏರೋಬಿಕ್ ಬ್ಯಾಕ್ಟೀರಿಯಾವನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಇವನು he took algae like ಕ್ಲಾಡೋಫೋರಾ, then introduced aerobic bacteria, ಅಂದ್ರೆ ಆಕ್ಸಿಜನ್ ಅನ್ನು ತೆಗೆದುಕೊಂಡು ಬದುಕುವಂತಹ ಬ್ಯಾಕ್ಟೀರಿಯಾ ಏರೋಬಿಕ್ ಬ್ಯಾಕ್ಟೀರಿಯಾ ಅಂತ ಕರಿತೇವೆ. aerobic bacteria. Then what happened? That bacteria in that algae, Cladophora, so searching, ಏನು ಮಾಡ್ತದೆ ಅದು, ಸರ್ಚಿಂಗ್ ಅ ಲೈಟ್ ಅನ್ನ ಸರ್ಚ್ ಮಾಡ್ತಾ ಹೋಗ್ತದೆ, ಲೈಟ್ ಸ್ಪಾಟ್ ಅನ್ನ ಸರ್ಚ್ ಮಾಡ್ತಾ ಹೋಗ್ತದೆ. ವೇರ್ ಏನ್ ಸಿಗ್ತದೆ ಅಲ್ಲಿ, ಸೊ ವೇರ್ ದೇರ್ ಇಸ್ ರಿಲೀಸ್ ಆಫ್ ದಿ ಆಕ್ಸಿಜನ್, ಅಲ್ಲೇನಾಗ್ತದೆ, ಬ್ಯಾಕ್ಟೀರಿಯಾ ಸರ್ಚ್ ಮಾಡ್ತಾ ಹೋಗ್ತದೆ. ಎಲ್ಲಿ ಲೈಟ್ ಬೀಳ್ತದೋ ಅಲ್ಲಿ ಏನಾಗುತ್ತೆ, ಫೋಟೋಸಿಂಥಸಿಸ್ ನಡೆದು ಆಕ್ಸಿಜನ್ ಬಿಡುಗಡೆ ಮಾಡ್ತದೆ. ಸೊ ಆ ಸ್ಪಾಟ್ ಅನ್ನ, ಆ ಸೈಟ್ ಅನ್ನ ಏನ್ ಮಾಡುತ್ತೆ, ಆ ಬ್ಯಾಕ್ಟೀರಿಯಾ ಸರ್ಚ್ ಮಾಡ್ತಾ ಹೋಗುತ್ತೆ ಆಲ್ಗೆನಲ್ಲಿ. ಯಾವುದ್ರಲ್ಲಿ, ಕ್ಲಾಡೋಫೋರಾ ಆಲ್ಗೆನಲ್ಲಿ. ಸೊ he proved oxygen is liberated during photosynthesis. ಏಂಜೆಲ್ ಮ್ಯಾನ್ ಅವನು ಪ್ರೂವ್ ಮಾಡ್ತಾನೆ. Then the next scientist, that is Van Neyl, another scientist from 1897 to 1985. Van Neyl, another scientist. So he proved the photosynthesis is light dependent reaction. ಇವನೇನು ಹೇಳ್ತಾನೆ ನೇಯ್ಲು, ಫೋಟೋಸಿಂಥಸಿಸ್ ಅಂತಕ್ಕಂಥದ್ದು ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್. ಅದು
ಅಂದ್ರೆ ಬೆಳಕಿನ ಸಹಾಯದಿಂದ ನಡೆಯುವಂತಹ ಕ್ರಿಯೆ ಸಸ್ಯದಲ್ಲಿ. ವಿತೌಟ್ ಲೈಟ್, ಸೊ ದೇರ್ ಇಸ್ ನೋ ಫೋಟೋಸಿಂಥಸಿಸ್. ದಟ್ಸ್ ವೈ photosynthesis is light dependent reaction approved by Van Nile. So he conducted experiments on purple and green color bacteria. Purple and green color bacteria. How conduct ಮಾಡ್ತಾನೆ ಬ್ಯಾಕ್ಟೀರಿಯಾದಲ್ಲಿ? Because some bacteria are photosynthetic bacteria. You know that. Then you have studied in the second chapter, bacteria, Monera, kingdom Monera. So some bacteria are photosynthetic. They prepare food similar to plants. ಸಸ್ಯಗಳ ರೀತಿಯಲ್ಲೇ ಆಹಾರವನ್ನು ತಯಾರು ಮಾಡ್ಕೊಳ್ತದೆ. ಬ್ಲೂ ಗ್ರೀನ್ ಆಲ್ಗೆ ಸೈನೋಬ್ಯಾಕ್ಟೀರಿಯಾ ಅಂತ ಹೇಳಿದ್ವಿ, ಹೌದಲ್ವಾ? ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ. ಹೀಗೆ ಬ್ಲೂ ಮತ್ತೆ ಪರ್ಪಲ್ ಮತ್ತೆ ಗ್ರೀನ್ ಕಲರ್ ಬ್ಯಾಕ್ಟೀರಿಯಾದಲ್ಲಿ ಕಂಡಕ್ಟ್ ಮಾಡಿ ಹೇಳ್ತಾನೆ ಅವನು. ಸೊ ಫೋಟೋಸಿಂಥಸಿಸ್ ಅನ್ನುವಂಥ ಪ್ರಾಸೆಸ್ ಏನಿದೆ, ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್. ವಿತೌಟ್ ಲೈಟ್ ದೇರ್ ಇಸ್ ನೋ ಫೋಟೋಸಿಂಥಸಿಸ್. ದಟ್ಸ್ ವೈ ಫೋಟೋಸಿಂಥಸಿಸ್ ರಿಯಾಕ್ಷನ್ ಓನ್ಲಿ ಡಿಪೆಂಡೆಂಟ್ ಆನ್ ಲೈಟ್. ಲೈಟ್ ಅನ್ನೇ ಅದು ಡಿಪೆಂಡ್ ಆಗಿರುವಂಥದ್ದು, ಅದರ ಮೇಲೆ ಅದು ಏನಾಗಿದೆ, ಅವಲಂಬಿತವಾಗಿದೆ. ಬೆಳಕಿನ ಮೇಲೆ ಅವಲಂಬಿತವಾಗಿರುವಂತಹ ಒಂದು ಕ್ರಿಯೆ ಸಸ್ಯಗಳಲ್ಲಿ ನಡೆಯುವಂಥದ್ದು. Coming to the what type of food is released during photosynthesis, that is glucose. Here is a reaction, that is CO2 plus H2O give rise C6H12O6, that is glucose, formula of glucose. Then H2O plus O2. So ಇದಿಷ್ಟು ಏನಾಗುತ್ತೆ ಇಲ್ಲಿ, ಯುಟಿಲೈಸೇಷನ್ ಆಫ್ CO2 plus H2O. ಏನು ಬರುತ್ತೆ ನಮ್ಗೆ ಇಲ್ಲಿ, ಶುಗರ್ ಮಾಲಿಕ್ಯೂಲ್ C6H12O6 glucose. That is the preparation of food in the form of glucose. Then water and O2, oxygen is released during photosynthesis. ಇದನ್ನ ಬ್ಯಾಲೆನ್ಸ್ ಮಾಡ್ತಾ ಬನ್ನಿ. C6H12O, 6H2O, 6O2, 6CO2 plus 12H2O. This is the reaction. CO2 plus H2O, C6H12O6 plus H2O and O2. O2 is released during photosynthesis. In photosynthesis, CO2, that is the reduced CO2 and converted into carbohydrate, not H2O. ಈಗೇನಿದೆ, ಸಸ್ಯ ತಯಾರು ಮಾಡುವಂತಹ ಗ್ಲೂಕೋಸು ಯಾವ ಪ್ರಾಡಕ್ಟ್ ಇಂದ ಅದು ಕನ್ವರ್ಟ್ ಆಗುತ್ತೆ ಅಂದಾಗ ಕಾರ್ಬನ್ ಡೈಆಕ್ಸೈಡ್ ಇಂದ ಕನ್ವರ್ಟ್ ಆಗ್ತದೆ. ದಟ್ ಈಸ್ ದಿ ಕನ್ವರ್ಷನ್ ಆರ್ ರೆಡ್ಯೂಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಕಾರ್ಬೋಹೈಡ್ರೇಟ್ ಆಗ್ತದೆ. ಇಲ್ಲಿ CO2 ಮಾತ್ರ ಸಾಧ್ಯ, ಅದರಿಂದ ಮಾತ್ರ ಸಾಧ್ಯ, ನಾಟ್ H2O, ವಾಟರ್ ಇಂದ ಅಲ್ಲ. ಬಟ್ H2O splits and release of oxygen molecules after photosynthesis. ಆದರೆ ವಾಟರ್ ಮಾಲಿಕ್ಯೂಲ್ ಏನಾಗ್ತದೆ, ಸ್ಪ್ಲಿಟ್ ಆಗಿ O2 ರಿಲೀಸ್ ಮಾಡ್ತದೆ, O2 ಅನ್ನ ರಿಲೀಸ್ ಮಾಡ್ತದೆ. ಈ ಇನ್ನೊಂದು ಉಳಿತಕ್ಕಂಥ ಏನಿದೆ, ಹೈಡ್ರೋಜನ್ ಅಯಾನ್ಸ್ ಏನಿದೆ, ಇದು ಇದರ ಜೊತೆಗೆ ಇನ್ವಾಲ್ವ್ ಆಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಇನ್ವಾಲ್ವ್ ಆಗ್ತದೆ. ದೆನ್ ಯುಟಿಲೈಸೇಷನ್ ಆಫ್ ATP and NADPH. These two are energy molecules. ATP and NADPH, energy molecules. This is the definition for photosynthesis. Then what are requirements for photosynthesis, and several experiments conducted by so many scientists to prove how oxygen is released, then utilization of carbon dioxide, water and light essential for photosynthesis. So this is enough for today's class. Then I will take up the next concept where it occurs, that is photosynthesis occur in what site of leaf. So then discuss in next class. Till then, goodbye.